ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಮುಖ್ಯವಾದ ದಿನದ ಬಗ್ಗೆ ತಿಳಿಸೋದಕ್ಕೆ, ಅಲ್ಲಿನ ಆಚರಣೆಯ ಬಗ್ಗೆ ತಿಳಿಸೋದಕ್ಕೆ ಮತ್ತೊಂದು ವಿಡಿಯೋನ ನಿಮಗೋಸ್ಕರ ಮಾಡಿದ್ದೀನಿ. ಇವತ್ತು 13 ಇಲ್ಲಿ 16ನೇ ತಾರೀಕಿನ ವಿಚಾರ ಇದೆ. 16 ಅಂದರೆ ಶುಕ್ರವಾರ ಆಗುತ್ತೆ. ಈ ಶುಕ್ರವಾರ ಒಂದು ಚೌತಿ ಇದೆ, ಅದನ್ನೇ ನಾವು ಚತುರ್ಥಿ ಅಂತಲೂ ಕರಿತೀವಿ. ಈ ಚೌತಿ ರಾತ್ರಿ 2 ಗಂಟೆ 5 ನಿಮಿಷದವರೆಗೂ ಇರುತ್ತೆ. ಅದಾದ ನಂತರ ಪಂಚಮಿ ಬರುತ್ತೆ. ಇಲ್ಲಿ ಚೌತಿ ತಗೊಂಬೋಣ. ಮುಖ್ಯವಾಗಿ ಈ ರಾತ್ರಿ ಪೂರ್ತಿ ಚೌತಿ ಇರೋ ಕಾರಣ ಅವತ್ತು ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು ಮಾಡ್ತೀವಿ. ಇದು ಒಂದು. ಎರಡನೇ ವಿಚಾರ, ಪ್ರತಿ ಸಲವೂ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಪೂಜೆ ಮಾಡೇ ಮಾಡ್ತೀವಿ. ಇದೇನು ವಿಶೇಷ ಅಂತ ಅನ್ನೋದಾದರೆ ಇದೇ ವಿಶೇಷ. ಅಂದಿನ ನಕ್ಷತ್ರ ಮೂಲಾ ನಕ್ಷತ್ರ ಮಧ್ಯಾಹ್ನ 1 ಗಂಟೆ 46 ನಿಮಿಷದವರೆಗೂ ಇರುತ್ತೆ. ಆ ನಂತರ ಮೂಲಾ ನಕ್ಷತ್ರ ಮುಗಿದೋಗಿ ಪೂರ್ವಾಷಾಢ ನಕ್ಷತ್ರ ಬರುತ್ತೆ. ಇಲ್ಲಿ ಪೂರ್ವಾಷಾಢ ನಕ್ಷತ್ರ ಬಂದು ಶುಕ್ರನ ನಕ್ಷತ್ರ ಆಗುತ್ತೆ. ಒಂದು. ಎರಡನೇ ವಿಚಾರ, ಈ ಯಾವುದೇ ಒಂದು ಕುಂಡಲಿಯನ್ನು ತಗೊಂಡಾಗ ಅವರ ಜೀವನದಲ್ಲಿ 2 ಗ್ರಹಗಳು ತುಂಬ ಮುಖ್ಯವಾಗುತ್ತವೆ. ಇವತ್ತು ಇದ್ರ ಬಗ್ಗೆ ಮಾತಾಡೋದ್ರಿಂದ ಇದು ಸಹಜವಾದ ಒಂದು ವಾಕ್ಯ, ತುಂಬ ಮುಖ್ಯ. ಯಾವುದಪ್ಪ ಅದು ಅಂದರೆ ಬುಧ ಮತ್ತು ಶುಕ್ರ. ಈ ಬುಧ ಮತ್ತು ಶುಕ್ರ ಗ್ರಹಗಳು ಯಾವ ರೀತಿಯಲ್ಲಿ ನಮಗೆ ಮುಖ್ಯರಾಗ್ತಾರಪ್ಪ ಅಂದರೆ, ಬುಧನಿಂದ ಮೊದಲನೇದಾಗಿ ನಮಗೆ ಒಳ್ಳೆಯ ವಿದ್ಯೆ ಲಭಿಸುತ್ತೆ. ಹಾಗೆಯೇ ಬುಧನಿಂದ ಒಳ್ಳೆಯ ಬುದ್ಧಿ ಸಹ ಸಿಗುತ್ತೆ. ಅದಕ್ಕೆ ಯಾರು ಏನಾದ್ರು ತಪ್ಪು ಮಾಡಿಬಿಟ್ರೆ ನಮ್ಮ ಆಡು ಭಾಷೆಯಲ್ಲಿ ಅವ್ರನ್ನ ಬೈತೀವಿ. ಏನು ಬೈತೀವಿ? ಇವನು ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಅಂತೀವಿ. ಕಾರಣ ಇದೆ, ಬುಧ ಕಾರಣ. ಇನ್ನು ಶುಕ್ರನಿಂದ ಏನು ಉಪಯೋಗ? ಶುಕ್ರನಿಂದ ಮೊದಲನೇದಾಗಿ ಮಧುರವಾದಂತಹ ಕಂಠ ಇರುತ್ತೆ. ಯಾರ ಜಾತಕದಲ್ಲಿ ಅಂದರೆ ಜನ್ಮಕುಂಡಲಿಯಲ್ಲಿ ಶುಕ್ರ ಚೆನ್ನಾಗಿರ್ತಾನೆ, ಅವ್ರಿಗೆ ಈ ಸಂಗೀತ ಚೆನ್ನಾಗಿ ಒಲಿಯುತ್ತೆ. ಅವರ ಹಾಡನ್ನು ಹಾಡಿದರೆ ನಮಗೆ ಪದೇ ಪದೇ ಕೇಳಬೇಕು ಅನ್ನೋ ಮನಸ್ಸಾಗುತ್ತೆ. ಇದಕ್ಕೆ ಈ ಶುಕ್ರ. ಹಾಗಾದರೆ ಇದೇನು ಸ್ಪೆಷಲ್ಲು ಅಂದರೆ ಬುಧ ಮತ್ತು ಶುಕ್ರರ ಸಂಯೋಗ. ಈ ಬುಧ ಮತ್ತು ಶುಕ್ರರ ಸಂಯೋಗದಿಂದ ಏನಪ್ಪ ಆಗುತ್ತೆ ಅಂದರೆ ಮಾತಿನ ಮೇಲೆ ಹಿಡಿತ ಬರುತ್ತೆ. ನೀವು ನೋಡಿರ್ಬೋದು, ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಅಸಾಧ್ಯವಾದಂತಹ ಕೋಪ ಮಾಡ್ಕೊಂಬೋದು, ಬೇರೆನ ಅಂತ ಇರೋದು. ಅದಕ್ಕೆ ಒಂದು ರೀತಿ ಈ ಕೊನೆ ಮೊದಲು ಅನ್ನೋದಿರಲ್ಲ. ಅದೇ ಇನ್ನೂ ಕೆಲವರು ನೀವು ನೋಡ್ಬೋದು, ಅವರ ವಿಶೇಷತೆ ಏನಪ್ಪ ಅಂದರೆ ಯಾರ ಹತ್ರನೂ ಜಗಳಕ್ಕಾಗಿಲ್ಲ, ಹೊಡೆದಾಟ ಅವ್ರಿಗೆ ಗೊತ್ತೇ ಇರಲ್ಲ. ಒಳ್ಳೆಯ ಈ ಬುದ್ಧಿವಂತಿಕೆಯ ಮಾತಿನಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸ್ಕೋತಾರೆ. ಅದಕ್ಕೆ ಕಾರಣ ಈ ಬುಧ ಮತ್ತು ಶುಕ್ರರ ಸಂಯೋಗ ಜಾತಕದಲ್ಲಿ ಅಥವಾ ಜನ್ಮಕುಂಡಲಿ. ಅದನ್ನು ಬಿಡೋಣ. ಅದನ್ನು ಇಲ್ಲಿ ಈ ದಿನದ ವಿಚಾರಕ್ಕೆ ಬಂದಾಗ ಇದನ್ನು ಸಾಮಾನ್ಯವಾಗಿ ನಾವೆಲ್ಲ ಏನು ಅಂದ್ಬಿಡ್ತೀವಿ ಅಂದರೆ, ಏನಿವತ್ತು ಅಂದರೆ ಸಂಕಷ್ಟಿ ಅಂತೀವಿ. ಅದು ಸಂಕಷ್ಟಿ ಅಲ್ಲ. ಅದನ್ನು ಏನಂತಪ್ಪ ಹೇಳಬೇಕು ಅಂದರೆ ಸಂಕಷ್ಟಹರ ಚತುರ್ಥಿ ವ್ರತ ಅಥವಾ ಚತುರ್ಥಿಯ ಪೂಜೆ ಅಂತ ಹೇಳಬೇಕು. ಇಲ್ಲಿ ಸಂಕಷ್ಟ ಅಂದರೆ ಜೀವನದಲ್ಲಿ ಎದುರಾಗೋ ಎಲ್ಲ ರೀತಿಯ ಈ ಕಷ್ಟ ಮತ್ತು ನಷ್ಟಗಳು, ಸಂಕಷ್ಟರ ಹರ ಅದನ್ನು ತೊಡೆದಾಕೋದು. ಆ ಪೂಜೆನೇ ಸಂಕಷ್ಟರ ಚತುರ್ಥಿಯ ಪೂಜೆ ಅಂತ ತಿಳಿದು ಬರ್ತದೆ. ಇಲ್ಲಿ ಈ ಪೂಜೆಯನ್ನು ಕೇವಲ ನಿನ್ನೆ ಮೊನ್ನೆಯಿಂದ ಬಂದಿರೋದಲ್ಲ, ಈ ಸಾಕ್ಷಾತ್ ಪಾರ್ವತಿ ಸಹ ಈ ಪೂಜೆಯನ್ನು ಮಾಡ್ತಾಳೆ. ಯಾವ ಕಾರಣದಿಂದ ಮಾಡ್ತಾಳಪ್ಪ ಅಂದರೆ, ಅವಳು ಈ ಪಾರ್ವತಿ ತನ್ನ ಚಿಕ್ಕ ವಯಸ್ಸಿನಿಂದಲೇ ಈಶ್ವರನ ವಿವಾಹ ಆಗಬೇಕು ಅಂತ ಇಷ್ಟಪಟ್ಟಿರ್ತಾಳೆ. ಅದು ಮನೆಯಲ್ಲಿ ಅಪ್ಪ ಅಮ್ಮಂಗೆ ಅವರ ಸಖಿಯರಿಗೆ ಎಲ್ಲ ಒಂದು ರೀತಿ ದೊಡ್ಡ ಆಶ್ಚರ್ಯ. ಅವರಪ್ಪಂಗೆ ಇಷ್ಟನೇ ಇರೋಲ್ಲ ಶಿವ ಅಂದರೆ. ಇಲ್ಲೇನಾಗುತ್ತೆ, ಇಲ್ಲಿ ಈ ಪಾರ್ವತಿ ನಾನು ಮದುವೆ ಆದರೆ ಈಶ್ವರನ್ನೇ ಮದುವೆ ಆಗೋದು ಅಂತ ಚಿಕ್ಕ ಮಗುವಾದಾಗಿಂದ ಶಿವನ ಲಿಂಗವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ.
ಇಲ್ಲಿ ಈ ವಿವಾಹದ ವೇಳೆ ಏನಪ್ಪ ಆಗುತ್ತೆ ಅಂದರೆ ಹಲವು ಅಡ್ಡಿ ಆತಂಕಗಳು ಬರುತ್ತೆ. ಇಲ್ಲಿ ಕೆಲವು ಗ್ರಂಥಗಳಲ್ಲಿ ಹೇಳ್ತಾರೆ ಏನಪ್ಪ ಅಂದರೆ ಈ ಪಾರ್ವತಿ ಬಂದು ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಮಾಡ್ತಾಳೆ. ಯಾವಾಗ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಮಾಡ್ತಾಳೋ ಆವಾಗ ತನ್ನ ಕೆಲಸ ಕಾರ್ಯಗಳಲ್ಲಿ ಇದ್ದ ಅಡ್ಡಿ ಆತಂಕಗಳು ದೂರವಾಗುತ್ತೆ. ಆನಂತರ ಪ್ರತಿಯೊಂದು ವಿಚಾರದಲ್ಲೂ ಒಳ್ಳೆಯದಾಗತ್ತೆ ಅಂತ ಇದೊಂದು ಕಥೆ ಇದೆ. ಮತ್ತೊಂದು ಕಥೆ ಇದೆ, ಅದೇನಪ್ಪ ಅಂದರೆ ಈ ದಕ್ಷಯಜ್ಞಂದು ಆ ಒಂದು ಕಥೆ ಬರುತ್ತೆ. ಒಟ್ಟಾರೆ ಇಲ್ಲಿ ನಾವು ಇದನ್ನು ಯಾವ ರೀತಿ ತಗೋಬೇಕು ಅಂದರೆ ಈ ಸಂಕಷ್ಟಹರ ಚತುರ್ಥಿ ಅಂದರೆ ಜೀವನದಲ್ಲಿ ಎದುರಾಗೋ ಕಷ್ಟ ನಷ್ಟಗಳನ್ನು ದೂರ ಮಾಡುವಂತಹ ಒಂದು ಪೂಜೆ. ಈ ಪೂಜೆ ಯಾರಿಗಪ್ಪ ನಾವು ಮಾಡೋದು ಅಂದರೆ ಗಣಪತಿಗೂ ಮಾಡ್ತೀವಿ. ಗಣಪತಿ ಮುಖ್ಯವಾಗಿ ಯಾರ ಜಾತಕದಲ್ಲಿ ಕೇತು ಚೆನ್ನಾಗಿರಲು ಅವರು ಅವಶ್ಯಕವಾಗಿ ಗಣಪತಿಯ ಪೂಜೆಯನ್ನು ಮಾಡಲೇಬೇಕು. ಇಲ್ಲಿ ಕೇತು ಅಂದರೆ ರಾಹು ಅಂದರೆ ರಾಹು ಕಷ್ಟನೂ ಕೊಡ್ತಾನೆ, ಹಾಗೆಯೇ ಒಳ್ಳೆಯದನ್ನು ಮಾಡ್ತಾನೆ. ಈಗ ಕಷ್ಟ ಎಷ್ಟು ಕೊಡ್ತಾನೋ ಅಷ್ಟೇ ಒಳ್ಳೆಯ ಫಲಗಳನ್ನು ರಾಹು ಕೊಡ್ತಾನೆ. ಅದು ಮುಖ್ಯವಾದಂತಹ ವಿಚಾರ. ಅದೇ ನಾವು ಈ ಕೇತುವಿನ ವಿಚಾರಕ್ಕೆ ಬಂದರೆ ಅವನು ಒಳ್ಳೆಯದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ, ನಮ್ಮ ಬುದ್ಧಿಯ ಮೇಲೆ ತನ್ನ ಪ್ರಯೋಗವನ್ನು ಮಾಡ್ತಾನೆ. ಯಾವ ರೀತಿ ಅಂದರೆ ಒಂದು ರೀತಿಯ ಭ್ರಮೆ, ಇಂಗ್ಲೀಷಲ್ಲಿ ನಾವು ಇಲ್ಯೂಷನ್ ಅಂತ ಹೇಳ್ತೀವಿ. ಒಂದು ರೀತಿಯ ಭ್ರಮೆ. ಆ ಭ್ರಮೆ ಯಾವ ಥರ ಇರುತ್ತೆ ಅಂದರೆ ಯಾವುದೋ ಒಬ್ಬ ಮನುಷ್ಯನಾಗ್ಬೋದು, ವ್ಯಕ್ತಿಯನ್ನಾಗ್ಬೋದು, ಕೆಲಸವನ್ನಾಗ್ಬೋದು. ಒಂದು ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ, ಇನ್ನೊಂದು ಓವರ್ ಎಸ್ಟಿಮೇಟ್ ಮಾಡ್ತೀವಿ. ಯಾರೋ ಒಬ್ಬ ವ್ಯಕ್ತಿ ಸಿಗ್ತಾನೆ, ಅವನು ನಮಗೆ ಸಹಾಯ ಮಾಡೋಕ್ಕೆ ಎಂದು ಬರ್ತಾನೆ, ಅಂಡರ್ ಎಸ್ಟಿಮೇಟ್ ಮಾಡಿಬಿಡ್ತೀವಿ. ಇವನಿಂದ ಏನೂ ಆಗಲ್ಲ ಬಿಡು ಅಂತ. ಅವನೇ ಆ ಕೆಲಸ ಮಾಡಿಕೊಡ್ಬೇಕು, ನಮ್ಮ ಕೆಲಸ ಹಾಳಾಗುತ್ತೆ. ಇನ್ನೊಬ್ಬ ವ್ಯಕ್ತಿ ಓವರ್ ಎಸ್ಟಿಮೇಟ್ ಮಾಡ್ತೀವಿ, ಅವನು ಕೈ ಕೊಟ್ಟು ಮೋಸ ಮಾಡಿ ಹೋಗ್ತಾನೆ. ಇದು ಕೇವಲ ಉದಾಹರಣೆಗಳಷ್ಟೇ. ಈ ಒಂದು ಭ್ರಮೆಗೆ ಒಳಗಾಗ್ತೀವಿ. ಇದನ್ನು ನಾವು ವಿದ್ಯಾಭ್ಯಾಸಕ್ಕೂ ಹೇಳ್ಬೋದು, ಹಾಗೆಯೇ ಹಣಕಾಸಿನ ವಿಚಾರಕ್ಕೂ ಹೇಳ್ಬೋದು. ಉದಾಹರಣೆ, ಈ ವಿದ್ಯಾಭ್ಯಾಸದ ವಿಚಾರಕ್ಕೆ ತಗೊಂಡಾಗ ಎಕ್ಸಾಂಪಲು, ಇವಾಗ ಪ್ರಿಪ್ರೇಟ್ರಿ ಎಕ್ಸಾಮ್ ಆಗೋಗಿರುತ್ತೆ. ಪ್ರಿಪ್ರೇಟ್ರಿ ಎಕ್ಸಾಮಲ್ಲಿ ಇಡೀ ಸ್ಕೂಲ್ಗೆ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಹೋಲಿಸಿದ್ರೆ ಮೊದಲ ಸ್ಥಾನ ಪಡೆದಿರ್ತಾರೆ. ಅದೇ ಫೈನಲ್ ಎಕ್ಸಾಮ್ ಆವಾಗ ಇವರಿಗೆ ಒಂದು ರೀತಿ ಆತ್ಮವಿಶ್ವಾಸ ಬಂದುಬಿಡುತ್ತೆ. ಇದನ್ನು ನಾನು ಈ ರೀತಿ ತೊಗೊಂಡು ಅಂದರೆ ಫೈನಲ್ ಎಕ್ಸಾಮಲ್ಲೂ ಹೀಗೆ ಬರುತ್ತೆ ಮಾರ್ಕ್ಸು ಅಂತ ಇವರ ಎಣಿಕೆ ಬರುತ್ತೆ. ಆದರೆ ಫೈನಲ್ ಎಕ್ಸಾಮಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಇಂತಹ ಪರಿಸ್ಥಿತಿ ತಂದ್ಕೊಡೋದು ಯಾರಪ್ಪ ಅಂದರೆ ಕೇತು. ಹಾಗೆಯೇ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ. ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ಇಂದಿನ ದಿನ ಅಂತಲೇ ಅನ್ಕೋತೀವಿ. ಏನಪ್ಪ ಅಂದರೆ ಒಂದು 5,000 ರೂಪಾಯಿ ಖರ್ಚಿರುತ್ತೆ, 10,000 ರೂಪಾಯಿ ಬಂದ್ಬಿಡುತ್ತೆ. ನಮಗೆ ಖುಷಿ, ಖರ್ಚೆ 5,000, ಇನ್ನು 5,000 ಎಕ್ಸ್ಟ್ರಾ ಬಂದಿದೆ ಅಂದರೆ 10,000 ಅಂದರೆ ನಮಗಿನ್ನೂ ಒಂಥರ ಲಕ್ಕು, ಇನ್ನೂ ಚೆನ್ನಾಗಿ ಖರ್ಚು ಮಾಡ್ಬೋದು. ಅಂದ್ರೆ ಏನು ಮಾಡ್ತೀವಿ, 10,000 ಖರ್ಚು ಮಾಡ್ತೀವಿ. ಆಮೇಲೆ ದುಡ್ಡು ಬರೋದೇ ಇಲ್ಲ. ಇದು ಒಂದು ಗುಂಪು. ಇನ್ನೊಂದು ಗುಂಪು ಇವಾಗಲೇ ಎಷ್ಟು ಬಂದಿದೆ ಅಂದರೆ ನೆಕ್ಸ್ಟ್ ಇನ್ನೂ ಜಾಸ್ತಿ ಬರುತ್ತಲ್ವ ಅಂದ್ಬಿಟ್ಟು ಸಾಲವನ್ನು ಸಹ ಮಾಡ್ತಾರೆ. ಅವ್ರು ಇನ್ನೂ ಕಷ್ಟಕ್ಕೆ ಸಿಕ್ಕಾಕೋತಾರೆ. ಅಂದರೆ ಈ ರೀತಿ ಭ್ರಮೆಯನ್ನು ಉಂಟು ಮಾಡೋದು ಕೇತು. ಈ ಕಾರಣದಿಂದ ಇವತ್ತಿಂದ ಪ್ರತಿಯೊಬ್ಬರೂ ಸಂಕಷ್ಟಹರ ಚತುರ್ಥಿ ದಿನ ಬೆಳಗ್ಗೆ ಆಗಲಿ ಅಥವಾ ಸಂಜೆ ಆಗಲಿ, ಸಂಜೆ ಹೋದರೆ ಒಳ್ಳೆಯದು, ಪೂಜೆಗಿಂತ ಮುಂಚೆ ಹೋಗಬೇಕು ಅಂದರೆ ಬೆಳಗ್ಗೆ ಹೋಗಿ ಗಣಪತಿಯ ದೇವಸ್ಥಾನಕ್ಕೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಬೇಕು. ಇಲ್ಲಿ ಈ ಸಂಕಷ್ಟದ ಚತುರ್ಥಿ ಪೂಜೆಯನ್ನು 21 ಬಾರಿ ಒಂದು ಸಲ ಮಿಸ್ ಮಾಡಿದ್ರೆ ತುಂಬ ದೊಡ್ಡ ರೀತಿಯಲ್ಲಿ ನಮಗೆ ಧನಾತ್ಮಕ ಪರಿಣಾಮಗಳು ಸಿಗುತ್ತೆ, ಫಲಗಳು ಸಿಗುತ್ತೆ. ಆದ್ದರಿಂದ ಅದನ್ನು ನಾವು ಮಾಡ್ಬೋದು. 21 ಗರಿಕೆ ಕೊಡ್ಬೋದು. ಇಲ್ಲವರೆ 21 ಗರಿಕೆಗಳಿರೋ 21 ಗಂಟೆಗಳನ್ನು ಮಾಡಿ ದೊಡ್ಡ ಹಾರವನ್ನು ಸಹ ಸಮರ್ಪಣೆ ಮಾಡ್ಬೋದು. ಅದು ನಿಮ್ಮ ಅನುಕೂಲ.
ಯಾಕೆಂದರೆ ಬಲವಂತಕ್ಕೆ ನಿಮ್ಮ ಕೆಲಸಗಳು ಏನಿರುತ್ತೋ ಯಾವ ವಿಚಾರ ನಾನು ಬಲವಂತಕ್ಕೆ ಯಾವುದೇ ಇದನ್ನು ಹೇರಲ್ಲ. ಗೊತ್ತಾಯ್ತಾ? ಇದರಿಂದ ನಮಗೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಅದು ಪರಿಹಾರಗೊಳ್ಳುತ್ತೆ. ಇದೊಂದು ವಿಚಾರ. ಇನ್ನು ಮತ್ತೊಂದು ವಿಚಾರ ಇದೆ, ಅಂದರೆ ಇವತ್ತು ಶುಕ್ರವಾರ ಈ ಪೂರ್ವಾಷಾಢ ನಕ್ಷತ್ರ ಬರುತ್ತೆ. ಯಾಕೆಂದರೆ ಸಂಕಷ್ಟಹರ ಚತುರ್ಥಿ ಪೂಜೆ ಅದು ಸಂಪೂರ್ಣಗೊಳ್ಳೋದು ಯಾವಾಗಪ್ಪ ಅಂದರೆ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟಾಗ. ಅಂದರೆ ನಾವಿಲ್ಲಿ ಬೆಳಗ್ಗೆ ಹೊತ್ತು ಸೂರ್ಯೋದಯವನ್ನು ಹೇಗೆ ಲೆಕ್ಕಾಚಾರ ಮಾಡ್ತೀವೋ ಅದೇ ರೀತಿ ಚಂದ್ರೋದಯವನ್ನು ಸಹ ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಅಂದರೆ ಚಂದ್ರೋದಯ ಆಗುವ ವೇಳೆಗೆ ಪೂರ್ವಾಷಾಢ ನಕ್ಷತ್ರ ಇರುತ್ತೆ. ಪೂರ್ವಾಷಾಢ ನಕ್ಷತ್ರ ಬಂದು ಶುಕ್ರನ ನಕ್ಷತ್ರ. ಆಗಲೇ ಹೇಳಿದ್ದೀನಿ, ಮಧ್ಯಾಹ್ನ ಸುಮಾರು 1 ಗಂಟೆವರೆಗೂ ಮೂಲ ನಕ್ಷತ್ರ ಇರುತ್ತೆ. ಗೊತ್ತಾಯ್ತಾ? ಮೂಲ ನಕ್ಷತ್ರ ಕೇತುವಿನ ನಕ್ಷತ್ರ. ಇಲ್ಲಿ ಶುಕ್ರ ಮತ್ತು ಕೇತು ಗ್ರಹಗಳು ಒಂದೇ ಕಡೆ ಇದ್ದರೆ ಆಕಸ್ಮಿಕ ಧನಲಾಭವನ್ನು ಸೂಚಿಸುತ್ತೆ. ಈ ಕಾರಣದಿಂದ ಇವತ್ತೇನಪ್ಪ ಮಾಡಬೇಕು ನೀವು ಅಂದರೆ, ಬೆಳಗ್ಗೆ ಕ್ಲೀನಾಗಿದ್ದು ಸ್ನಾನ ಅವೆಲ್ಲ ಮಾಡಿ ಶುಚಿಭೂತರಾಗಿ ಒಂದು ಪಾವು ಅಥವಾ ಸೇರು, ಒಂದು ವೇಳೆ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದರ ಮನೆಯಲ್ಲಿ ದೊಡ್ಡವ್ರನ್ನ ಕೇಳಿ ಹೇಳ್ತಾರೆ. ಪಾವು ಅಥವಾ ಸೇರು ತೊಗೊಬೋದು. ಅದರಲ್ಲಿ ಮುಕ್ಕಾಲು ಅಕ್ಕಿಯನ್ನು ಹಾಕಬೇಕು. ಅದ್ರ ಒಳಗಡೆ ಒಂದು ಈ ಲಕ್ಷ್ಮಿಯ ವಿಗ್ರಹ, ಚಿಕ್ಕ ಲಕ್ಷ್ಮಿಯ ವಿಗ್ರಹ ಇಡಿ. ಒಂದು ವೇಳೆ ಲಕ್ಷ್ಮಿಯ ವಿಗ್ರಹ ಇಲ್ಲ ಅನ್ನೋದಾದರೆ ಚಿಕ್ಕ ಫೋಟೋ ಇಟ್ಬಿಟ್ಟು ಅದನ್ನೇನಪ್ಪ ಮಾಡಬೇಕು ಅಂದರೆ, ಮುಂಬಾಗಿಲು, ಇದು ನೆನಪಲ್ಲಿ ಇಟ್ಕೊಳ್ಳಿ, ನಮ್ಮ ಮನೆಯ ಮುಂಬಾಗಿಲು ಯಾವುದಿರುತ್ತೆ ಆ ಹೊಸಲಿನ ಮೇಲೆ ಇದನ್ನು ಇಡಬೇಕು. ಇಟ್ಬಿಟ್ಟು ಏನು ಮಾಡಬೇಕಪ್ಪ ಅಂದರೆ ಒಳಗಡೆ ಕೂತ್ಕೋಬೇಕು. ಇದನ್ನು ಮಾಡಬೇಕಾಗಿರೋದು ಏನು ಅಂದರೆ, ಮನೆಯಲ್ಲಿರೋ ಗೃಹಿಣಿಯರು, ಅದು ಮುಖ್ಯ, ಮರಿಬೇಡಿ. ಮನೆಯ ಒಳಗಡೆ ಕೂತ್ಕೋಬೇಕು. ಕೂತ್ಕೊಳ್ಳೋದಕ್ಕೆ ಲಕ್ಷ್ಮಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಷೋಡಶೋಪಚಾರ ಅಂದರೆ ಕಲಶ ಪೂಜೆ, ಪೀಠ ಪೂಜೆ ಅವೆಲ್ಲ ಬರುತ್ತೆ. ಅಭಿಷೇಕಗಳು, ಪಂಚಾಮೃತ ಅಭಿಷೇಕ ಇವೆಲ್ಲ ಬರುತ್ತೆ. ಮಾಡಬೇಕು. ಮಾಡಿಬಿಟ್ಟು ಮಾರನೇ ದಿನ ಅಂದರೆ ಶುಕ್ರವಾರ ಆಯಿತು, ಶನಿವಾರ ಏನು ಮಾಡಬೇಕು, ಆ ಅಕ್ಕಿಯಿಂದ ಏನಾದರೂ ಸಿಹಿಯನ್ನು ಮಾಡಬೇಕು. ಸಿಹಿ ತಿಂಡಿಯನ್ನು ಮಾಡಿ ಅದನ್ನು ಸೇವನೆ ಮಾಡಬೇಕು ಕುಟುಂಬದವರೆಲ್ಲರೂ. ಇದರಿಂದ ಕುಟುಂಬದಲ್ಲಿ ಏನಾದರೂ ಹಣಕಾಸಿನ ತೊಂದರೆ ಇದ್ದರೆ ಆ ಹಣಕಾಸಿನ ತೊಂದರೆಗೆ ಖಂಡಿತವಾಗ್ಲೂ ಪರಿಹಾರ ಸಿಗತ್ತೆ. ಅದು ಇನ್ನೂ ಒಂದು ತಪ್ಪು ಅಭಿಪ್ರಾಯ ನಮ್ಮಲ್ಲಿದೆ. ಏನಪ್ಪ ಅಂದರೆ, ಶುಕ್ರವಾರ ದುಡ್ಡು ಕೊಟ್ಟರೆ ನಮಗೆ ದುಡ್ಡು ಸಿಗಲ್ಲ, ದುಡ್ಡಿರಲ್ಲ ಅಂತ. ಅವೆಲ್ಲ ಸುಳ್ಳು. ಅವೆಲ್ಲ ಯಾವುದೇ ಗ್ರಂಥಗಳಲ್ಲಿಲ್ಲ. ಕೆಲವನ್ನೆಲ್ಲ ನಾವು ತಪ್ಪಾಗಿ ಮಾಡಿಕೊಂಡು ಬಂದ್ಬಿಟ್ಟಿದ್ದೀವಿ. ಶುಕ್ರವಾರದೊತ್ತು ನಿಮ್ಮ ಮನೆಗೆ ಯಾರೇ ಬಂದರೂ ಕೂಡ ಈ ಲೇಡೀಸು ಅವ್ರಿಗೆ ಈ ಕಾಲದಲ್ಲಿ ₹1 ಏನೂ ಇಲ್ಲ ಬಿಡಿ, ಒಂದು ₹5 ಇಟ್ಟು ವೀಳ್ಯದೆಲೆ ಅದಕ್ಕೆ ಒಂದು ₹5 2 ಬಾಳೆಹಣ್ಣು ಇಟ್ಬಿಟ್ಟು ಕೊಡಿ. ಅವರು ಸಂತೋಷವಾಗಿ ನಿಮಗೆ ಹರಿಸ್ಬಿಟ್ಟು ಹೋಗಬೇಕು. ಆಮೇಲೆ ನೋಡಿ, ನಿಮ್ಮ ಹಣಕಾಸಿನ ತೊಂದರೆ ಒಂದೇ ಸಲ ಆಗಲ್ಲ, ಮ್ಯಾಜಿಕ್ ಅಲ್ಲ, ಅದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ. ಇದು ಇವತ್ತಿನ ಒಂದು ವಿಶೇಷವಾದಂತಹ ದಿನ. ಯಾವಾಗಲೂ ಬರಲ್ಲ ಈ ಥರ. ಶುಕ್ರವಾರ ಬಂದಿದೆ, ಲಕ್ಷ್ಮಿಗೆ ತುಂಬ ಶ್ರೇಷ್ಠ. ಲಕ್ಷ್ಮೀ ನಕ್ಷತ್ರ ಅಲ್ಲ, ಶುಕ್ರವಾರ ಅಂದರೆ ಶುಕ್ರನ ನಕ್ಷತ್ರ ಪೂರ್ವಾಷಾಢ ಇದೆ, ಅದು ಇನ್ನೂ ಶ್ರೇಷ್ಠ. ಈ ಕಾರಣದಿಂದ ಬೆಳಗ್ಗೆ ಕೇತು ಇದ್ದಾನೆ. ಮತ್ತೊಂದು ಹೇಳೋದು ಮಾಡ್ತಿದ್ದೆ, ಇನ್ನೂ ಸಾಧ್ಯ ಆಯಿತು ಅಂದರೆ ಯಾವುದಾದರೂ ಈ ಗಣಪತಿ ದೇವಸ್ಥಾನಕ್ಕೆ ಹುರುಳಿ ಮತ್ತು ಮಿಶ್ರವರ್ಣದ ಈ ವಸ್ತ್ರ, ಅಂದರೆ ಮುಖ್ಯವಾಗಿ ಕಪ್ಪು ಮತ್ತು ಬಿಳಿಯ ಬಣ್ಣದ ವಸ್ತ್ರವನ್ನು ದಾನವನ್ನಾಗಿ ನೀಡಿ ಅಂದರೆ ದೇವಸ್ಥಾನಕ್ಕೆ ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ವಿಚಾರದಲ್ಲಿ ಹಿನ್ನಡೆ ಇದ್ದರೂ ಕೂಡ ಅಥವಾ ಅಡ್ಡಿ ಆತಂಕಗಳು ಇದ್ದರೂ ಕೂಡ ಅವೆಲ್ಲ ಪೂರ್ತಿ ಮರೆಯಾಗದೆ ಹೋದ್ರೂ ಕಡಿಮೆ ಆಗುತ್ತೆ. ಅಂದರೆ ಆಡು ಭಾಷೆಯಲ್ಲಿ ಹೇಳ್ತೀವಿ, ಮುಳುಗೋನು ತೇಲ್ಬೋದು ಅಂತ. ಅದು
ಈ ವಿಚಾರ ಇವತ್ತು ಹೇಳಬೇಕು ಅಂತ ನನಗೆ ಮನಸ್ಸಲ್ಲಿತ್ತು, ಹೇಳಿದ್ದೀನಿ. ಇದರಿಂದ ನೀವು ಇದನ್ನು ಆಚರಣೆ ಮಾಡಿ ನಿಮಗೆ ಒಳ್ಳೆಯದಾಯಿತು ಅಂದರೆ ನೀವು ನನಗೆ ಹೇಳಿದ್ರು ಖುಷಿನೇ, ನನಗೆ ಹೇಳದೆ ಹೋದ್ರೂ ಖುಷಿನೇ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ದೈವಂ ಮಾನುಷ ರೂಪೇಣ. ಯಾರಿಗಾದ್ರೂ ತೊಂದರೆ ಆದರೆ ಆ ದೇವರು ಖಂಡಿತ ಬರಲ್ಲ. ದೇವಲೋಕದಿಂದ ಬರೋದು ಒಬ್ಬ ಮನುಷ್ಯ. ದೈವಂ ಮಾನುಷ ರೂಪೇಣ, ದೇವರು ಮನುಷ್ಯನ ರೂಪದಲ್ಲಿ ಬರ್ತಾನೆ. ಆದ್ದರಿಂದ ನನ್ನ ನಂಬಿಕೆ ಪ್ರತಿಯೊಬ್ಬರಲ್ಲೂ ದೇವರ ಅಂಶ ಇರುತ್ತೆ. ಒಳ್ಳೆತನವೇ ಆ ದೇವರ ಅಂಶ. ಆದ್ದರಿಂದ ಯಾರಿಗೂ ತೊಂದರೆ ಕೊಡೋರು ಬೇಡ. ನಾವು ಬದುಕಬೇಕು, ಬೇರೆಯವರು ಬದುಕೋಕ್ಕೆ ಬಿಡಬೇಕು. ಅದು ಮಾನವ ಧರ್ಮ. ಇದರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ಅಂತ ನನ್ನ ಆರಾಧ್ಯ ದೈವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಕೇಳ್ಕೊತಾ ಇದ್ದೀನಿ. ಇಲ್ಲಿಗೆ ಈ ಮಾತುಗಳನ್ನು ಮುಗಿಸ್ತೀನಿ. ಇದನ್ನು ಆಚರಣೆ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ, ಹಾಗೆ ಎಲ್ರಿಗೂ ಒಳ್ಳೆಯದನ್ನು ಮಾಡಿ.